ಕ್ಲಿಯರಿಟಿ ಕಮ್ಮಿ. ನಕ್ಕನ 2.5 ಲಕ್ಷ ಕೊಟ್ಟು ಬೈಕ ತಕೊಂಡು 5 ವರ್ಷ ಆಯ್ತು, ಇನ್ನೂ ಒಂದು ಹುಡುಗಿ ಕೂತಿಲ್ಲ. ಅಪ್ಪ ಯಾರು ಗುರು ಇವನು ಎದೆ ಮೇಲೆ ಬರ್ತಾನೆ. ಸಡನ್ ಪ್ಲಾನ್ ಗುರು, ಮೇಲ್ಕೋಟೆಗೆ ಹೋಯ್ತಿದ್ದು. ಇಲ್ಲಿ ನೋಡ್ ಗುರು, ಶೇನ್ ಗಾಡಿಲಿ ಹೆಂಗೋಯ್ತವ್ರೆ, 2 ದಪ್ಪ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ನಾನು ಇದ್ದೀನಿ. ನಕ್ಕನ 2.5 ಲಕ್ಷ ಕೊಟ್ಟು ಬೈಕ ತಕೊಂಡು 5 ವರ್ಷ ಆಯ್ತು, ಇನ್ನೂ ಒಂದು ಹುಡುಗಿ ಕೂತಿಲ್ಲ. ಶೇನ್ ಗಾಡಿಗಿರೋ ಅದೃಷ್ಟ ನಂಗೂ ಇಲ್ಲ, ನನ್ನ ಗಾಡಿಗೂ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇದಕ್ಕೆಲ್ಲ ಮಚ್ಚೆ ಇರ್ಬೇಕಂತೆ ಗುರು, ಅದೇ ನಮ್ಮ ಕೈಲಿ ಹಚ್ಚೆ ಬಿಟ್ರೆ ಮಚ್ಚೆ ಗಿಚ್ಚೆ ಏನಿಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅಲ್ಲ ಈಗ ನೀನ್ ಅನ್ಕೊಬಿಡೋಣ ಅಂತ ಗೊತ್ತಿಲ್ಲ, ಏನೇ ಅಂದ್ರು ಮಾಡ್ಕೊ ಅಂತವನೆ. ಏನ್ ನನ್ನ ಬೈಕ್ನ ಹಿಂಗ್ ನೋಡ್ತಾವನಲ್ಲ, ಆದ್ರೂ ನನ್ನ ಬೈಕ್ನ ಈ ತರ ನೋಡ್ತೀರಿ, ನನ್ಗೊಂಥರ ಖುಷಿ ಗುರು. ಟೈಯರ್ ತಗ ಅಂತ ಕುಣಿಬೇಕು ಅನ್ಸ್ತದೆ. ಒಂಥರ ಬೈಕು ನನಗೂ ಇರೋ ಸಂಬಂಧ ಒಂಥರ ಚೆನ್ನಾಗಿದೆ ಗುರು. ನಾನು ಅದನ್ನ ಬಿಡ್ಕೊಡಲ್ಲ, ಅದು ನನ್ನ ಬಿಡ್ಕೊಡಲ್ಲ. ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮ ಚೆನ್ನಾಗಿ ನೋಡ್ಕೊಳುತ್ತೆ ಗುರು. ಮತ್ತೆ ನಿಮ್ಗೇನಾದ್ರು ಬೇಜಾರಾಯ್ತು ಅಂದ್ರೆ ನಿಮ್ ಬೈಕ್ ಎತ್ಕೊ, ಅದ್ರ ಗಂಟ್ಲು ತುಂಬಾ ಪೆಟ್ರೋಲ್ ಇರ್ತದೆ, ಯಾಕಂದ್ರೆ ಅದು ಬೇಜಾರು ಮಾಡ್ಕೊಳ್ಳಲ್ಲ, ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ. ಅಲ್ಲಿಂದ ಒಂದು 40 ಅಥವಾ 50 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಗುರು. ಅಷ್ಟು ಕಿಲೋಮೀಟರ್ ತನಕ ನೀವು ಬೈಕಲ್ಲಿ ಹೋಗ್ತಿದ್ರೆ ಅಲ್ಲೇ ನೀವು ಬೇಜಾರಾಗಿ ಕಳೆದೋಗಿರ್ತದೆ ಗುರು. ಇನ್ನು ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಸಾಕು, ಅಲ್ಲಿ ಇನ್ನೂ ಆನಂದ. ಪರಮಾನಂದ ನಕ್ಕ ನಾನಂದ ಅನ್ಕೊಂಡ್ ಬಿಟ್ಟ ನೋಡಳು. ಅದಕ್ಕೆ ರೋಡ್ ನೋಡ್ಕ ಗಾಡಿ ಓಡಿಸ್ಬೇಕು ಗುರು. 1 hour later. ಮೇಲ್ಕೋಟೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮತ್ತೊಮ್ಮೆ ತಿಳಿಸಿ ಸರ್. ಸ್ವಲ್ಪ ಮಗ ತೋರಿಸಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ನಮಗೆಲ್ಲ ಗೊತ್ತಾಗೋಯ್ತು ಅಪ್ಪ ಗುರು ಹುಡುಗರು. A few moments later. ದೇವಸ್ಥಾನ ಕಣಕ್ ಏನ್ ಮಾತಾಡ್ತೀಯ? ಇಸ್ಕಿ ಒಳ್ಳೆ ಇಸ್ಕಿ ನೀನು. ನನ್ನೇ ಮಾಡ್ಕೊತಾವನೆ ಅವನು. ನಿನ್ನೆನಕ ಮಾಡ್ಕೊಳ್ಳಿ ನಾನು. ಇಲ್ವಾ ನಿನ್ನೆನಕ್ ಮಾಡ್ಕೊಳ್ಳಿ ನಾನು ದೇವಸ್ಥಾನದಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಮಾತಾಡ್ತೀಯಪ್ಪ? ಕ್ಲಿಯರಿಟಿ ಕಮ್ಮಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? 1000 ಕೊಟ್ಟು ಕ್ಯಾಮ್ರಾ ತಗೊಂಡಿದ್ದೀನಿ, ಕ್ಲಾರಿಟಿ ಇಲ್ಲ ಅಂತ ನನಗೆ ಗುರು. ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಏ ಏನಂತ ಚುಚ್ಬಿಡ್ತೀನಿ ನಗಲೇ.